ಶ್ರೀಗುರುಭ್ಯೋ ನಮಃ. ಹರಿ ಓಂ. ಸನಾತನ ಧರ್ಮ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತ ಸುಸ್ವಾಗತ. ಬಹಳ ವಿಶೇಷವಾದಂತಹ ಸಂಚಿಕೆ ಇವತ್ತಿನ ದಿವಸ ಇರಲಿದೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಬರುವ 29ನೇ ತಾರೀಕಿಗೆ ಶನಿದೇವರು ಬದಲಾಗ್ತಾ ಇದ್ದಾರೆ. ಹಾಗಿದ್ದರೆ ಶನಿದೇವರು ಬದಲಾಗ್ತಿರ್ಬೇಕಾದ್ರೆ ನಾವು ಅವತ್ತಿನ ದಿವಸ ಮಾಡಬೇಕಾದಂತಹ ಕರ್ತವ್ಯದ ಸನ್ನಿಧಾನ ಹೇಗಿದೆ ಅಂತನ್ನೋದನ್ನು ನಿಮಗೆ ಇವತ್ತಿನ ದಿವಸ ನಾವು ತೋರಿಸ್ತಾ ಇದ್ದೇವೆ. ಶನಿದೇವರನ್ನು ಕುರಿತು ವಿಶೇಷವಾದಂತಹ ಕ್ಷೇತ್ರ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಪರಿವಾರ ಶನೈಶ್ಚರ ಕ್ಷೇತ್ರ. ಈ ಪರಿವಾರ ಶನಿದೇವರ ಸನ್ನಿಧಾನ ಯಾವ ರೀತಿಯಾಗಿದೆ, ಆ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ದೇವತೆಗಳಿದ್ದಾರೆ, ಆ ದೇವಸ್ಥಾನದ ವೃತ್ತಾಂತ ಏನು, ಈ ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ಸನಾತನ ಧರ್ಮದಲ್ಲಿ ನಾವು ಕೊಡ್ತಾ ಇದ್ದೇವೆ. ದೇವಸ್ಥಾನಗಳ ನಾಡು ಎಂದನೇ ಹೆಸರಾಗಿರ್ತಕ್ಕಂತಹ ನಮ್ಮ ಭರತ ದೇಶ, ಭರತ ಭೂಮಿಯೊಳಗೆ ಶನಿದೇವರ ಸನ್ನಿಧಾನ ಇರುವಂತಹ ಕ್ಷೇತ್ರಗಳಲ್ಲಿ ಇದು ಬಹಳ ಮಹತ್ತರವಾಗಿರ್ತಕ್ಕಂತಹ ಕ್ಷೇತ್ರ. 29ನೇ ತಾರೀಕು ಏನು ಮಾರ್ಚ್ನಲ್ಲಿ ನಾವು ಶನಿ ಬದಲಾವಣೆಯನ್ನು ನೋಡ್ತಾ ಇದ್ದೇವೆ. ಆ ಕ್ಷೇತ್ರದಲ್ಲಿ ಆಗುವಂತಹ ಆಚರಣೆಗಳನ್ನು ನೋಡಿದರೆ ನಿಮಗೆ ಪರಮಾಶ್ಚರ್ಯವಾಗ್ತದೆ. ಅಷ್ಟು ಸುಂದರವಾದಂತಹ ಕೆತ್ತನೆಯ ವಿಗ್ರಹಗಳು ಹಾಗೂ ಶನಿದೇವರು ಕೂಡ ಅಷ್ಟೇ ಜಾಗೃತ. ವಿದ್ಯಾ, ವಿವಾಹ, ಸಂತಾನ, ಉದ್ಯೋಗ, ವ್ಯವಹಾರ, ಧನ, ಆಯುಷ್ಯ, ಆರೋಗ್ಯ ಈ ಎಲ್ಲ ಕ್ಷೇತ್ರಗಳಲ್ಲಿ ಅನುಗ್ರಹವನ್ನು ಮಾಡತಕ್ಕಂತಹ ಶನಿದೇವರ ದಿವ್ಯವಾಗಿರ್ತಕ್ಕಂತಹ ಮೂರ್ತಿ, ಭವ್ಯವಾಗಿರ್ತಕ್ಕಂತಹ ಆಶೀರ್ವಾದವನ್ನು ಪಡೆದಂಥವನು ವಿಶೇಷವಾಗಿ ಜಗತ್ತಿನೊಳಗೆ ಆ ಶನಿದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಬಹಳ ಅದ್ಭುತವಾಗಿ ಮರಿತಾನೆ. ಬನ್ನಿ, ಆಗಿದ್ದರೆ ಆ ಕ್ಷೇತ್ರ ದರ್ಶನಕ್ಕಿಂತ ಮುಂಚಿತವಾಗಿ ಮತ್ತು ಕ್ಷೇತ್ರದ ಮಹಾತ್ಮ್ಯವನ್ನು ತಿಳಿದುಕೊಳ್ಳೋಕ್ಕಿಂತ ಮೊದಲಿಗೆ ನಮ್ಮ ಕಾರ್ಯಕ್ರಮದ ಪ್ರಾರಂಭ ಪಂಚಾಂಗ ಶ್ರವಣದಿಂದ ಪಂಚಾಂಗ ಶ್ರವಣವನ್ನು ಮಾಡಿಕೊಂಡು ಬರೋಣ. ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಫಾಲ್ಗುಣ ಮಾಸದಲ್ಲಿ ನಾವು ಇದ್ದೇವೆ. ಕೃಷ್ಣ ಪಕ್ಷ, ದ್ವಾದಶಿ ತಿಥಿ, ಬುಧವಾಸರದಲ್ಲಿ ನಾವು ದಿನವನ್ನು ನೋಡ್ತಾ ಇದ್ದೇವೆ. ಧನಿಷ್ಠ ನಕ್ಷತ್ರ, ಸಿದ್ಧಯೋಗ, ಕೌಲವ ಕರಣವನ್ನು ಇವತ್ತಿನ ದಿವಸ ನಾವು ಕಾಣ್ತಾ ಇದ್ದೇವೆ. ಸೂರ್ಯೋದಯ ಬೆಳಗ್ಗೆ 6:26 ಆಗಿದೆ. ಸೂರ್ಯಾಸ್ತ ಸಾಯಂಕಾಲ 6:37 ಆಗ್ತಾ ಇದೆ. ಯಮಗಂಟ ಕಾಲ ಬೆಳಗ್ಗೆ 7:58 ಪ್ರಾರಂಭವಾಗಿ 9:30 ಕೂಡ ಇದೆ. ರಾಹುಕಾಲ ಮಧ್ಯಾಹ್ನ 12:33 ಪ್ರಾರಂಭವಾಗಿ 2:04 ಕೂಡ ಇದೆ. ಒಂದು ಒಳ್ಳೆಯ ಕೆಲಸವನ್ನು ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ದಿವಸ ಒಂದು ಶುಭ ಮುಹೂರ್ತವನ್ನು ಕೊಡಿ ಗುರುಗಳೇ, ಆ ಮುಹೂರ್ತದೊಳಗೆ ಕೆಲಸ ಮಾಡಿದರೆ 100% ಸಕ್ಸಸ್ ಸಿಗಬೇಕು, ಅಂತಹ ಒಂದು ಮುಹೂರ್ತವನ್ನು ಹೇಳಿ ಅಂತ ಕೇಳಿದರೆ ಮಧ್ಯಾಹ್ನ 3:33 ಪ್ರಾರಂಭವಾಗುವಂತಹ ಈ ಮುಹೂರ್ತ ಸಾಯಂಕಾಲ 5:04 ಕೂಡ ಇದೆ. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ, ಅದರಲ್ಲೂ ವಿಶೇಷವಾಗಿ ಶನಿದೇವರ ದೇವಸ್ಥಾನಕ್ಕೆ ಹೋದರೆ ನಿಮಗೆ ಅಲ್ಲಿ ಶನಿದೇವರು ಒಬ್ಬರೇ ಇರ್ತಾರೆ. ಹೀಗಾಗಿ ಶನಿದೇವರು ಎಲ್ಲಿ ಒಬ್ಬರೇ ಇರ್ತಾರೆ ಅಲ್ಲಿ ಬಗ್ಗಿ ನಮಸ್ಕಾರ ಮಾಡಬಾರ್ದು ಅಂತನ್ನುವಂತಹ ಪ್ರತೀತಿ. ಆದರೆ ಇಲ್ಲಿ ನೀವು ಬೇಕಾದಂಗೆ ಬಗ್ಗಿ ನಮಸ್ಕಾರ ಮಾಡಬಹುದು. ಯಾಕೆ ಅಂತಂತಂದರೆ ಶನಿದೇವರ ಮೇಲೆ ಹನುಮಂತ ದೇವರು, ಹನುಮಂತ ದೇವರ ಮೇಲೆ ಲಕ್ಷ್ಮೀ ನರಸಿಂಹದೇವರ ಒಂದು ಪ್ರತಿಷ್ಠಾಪನೆಯನ್ನು ನಾವು ನೋಡ್ತಾ ಇದ್ದೇವೆ. ಶನಿದೇವರು ಬಹಳ ವಿಶೇಷವಾಗಿ ಯಾಕೆ ಬಗ್ಗಿ ನಮಸ್ಕಾರ ಮಾಡಬಾರ್ದು, ಅವರು ಒಬ್ಬರೇ ಇದ್ದಂತಹ ಸನ್ನಿಧಾನದೊಳಗೆ ಹಿಂತಿರುಗಿನೂ ನೋಡಬಾರ್ದು, ಅವರಿಗೆ ಬೆನ್ನು ತೋರಿಸಬಾರ್ದು ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂತಂತಂದರೆ ಅವರು ನಮ್ಮ ಬೆನ್ನ ಮೇಲೆ ಬಂದು ಕುಳಿತುಕೊಂಡು ನಮ್ಮನ್ನು ಆಳುವಂತಹ ಪ್ರತೀತಿಯನ್ನು ಹೊಂದಿದವರು ಅಂತ. ಹಾಗಿದ್ರೆ ಈ ಸನ್ನಿಧಾನದಲ್ಲಿ ಯಾಕೆ ಬಗ್ಗಿ ನಮಸ್ಕಾರ ಮಾಡಬಹುದು ಅಂತ ಕೇಳಿದರೆ, ಇಲ್ಲಿ ಲಕ್ಷ್ಮೀ ನರಸಿಂಹ ದೇವರು, ಹನುಮಂತ ದೇವರು, ಅವರ ಕೆಳಗಡೆಗೆ ಶನಿದೇವರು. ಸೊ ಶನಿದೇವರು ಬಗ್ಗಿದ್ದು ಇಬ್ಬರಿಗೆ ಮಾತ್ರ. ತಮ್ಮ ತಂದೆಯಾದಂತಹ ಸೂರ್ಯನನ್ನು ಬಿಡದೆ, ರಾಮಕೃಷ್ಣರಂತಹ ಪರಮಾವತಾರಗಳನ್ನು ಬಿಡದೆ ಮಣಿಸಿದಂತಹ ದೈವವೇ ಆ ಶನಿದೇವರು. ವನವಾಸವನ್ನು ಪಾಂಡವರಿಗೆ ಏನು ವನವಾಸ ಆಗ್ತದೆ, ಆ ವನವಾಸವಾದಂತಹ ಸಂದರ್ಭದೊಳಗೆ ಶನಿ ಮಹರ್ದಶ. ರಾಮನಿಗೆ ಏನು ವನವಾಸವಾಗ್ತದೆ ಅವಾಗೂ ಶನಿ ಮಹರ್ದಶ. ಲಂಕೆಯ ಭಗ್ನ ಆಗ್ತಿರ್ಬೇಕಾದ್ರೆ 9 ನವಗ್ರಹಗಳನ್ನು ತನ್ನಗೆ ಬೆನ್ನು ಮಾಡಿ ಕುಳಿಸ್ಕೊಂಡಿರ್ತಾನೆ. ಆ ಸಂದರ್ಭದೊಳಗೆ ನಾರದರು ಬಂದು ಹೇಳ್ತಾರೆ, 9 ನವಗ್ರಹಗಳನ್ನು ಏನು ನಿನ್ನ ಕಾಲ್ಗಳಿಗೆ ಇಟ್ಕೊಂಡಿದೆಯಲ್ಲ ಲಂಕೇಶ್ವರ ರಾವಣ, ನೀನು ಆ ಬೆನ್ನು ಮಾಡಿ ಇಟ್ಕೊಂಡಿದ್ದು ಸರಿಯಲ್ಲ, ಒಂದು ಕೆಲಸ ಮಾಡು, ಬೆನ್ನು ಆಗ್ತದೆ, ಅದಕ್ಕೆ ಬೇಡ, ನಿನ್ನ ಸಿಂಹಾಸನಕ್ಕೆ ಮುಖ ಮಾಡಿ ಇಟ್ಟುಕೊಳ್ಳುವಂತೆ ನೋಡ್ಕೊ ಅಂತಂದಾಗ ಆಗ ಶನಿದೇವರನ್ನು ತಿರುಗಿಸಿ ಮುಖ ಮಾಡುವಂತೆ ಮಾಡ್ತಾರೆ ನಾರದರು. ಮುಖ ಮಾಡಿದ ತಕ್ಷಣ ಆಗ ಸೀತೆ ಎಲ್ಲಿದ್ದಾಳೆ ಅಂತನ್ನುವುದು ಗೊತ್ತಾಗ್ತದೆ. ರಾಮನಿಗೆ ಲಂಕೆಗೆ ಹಾದಿ ಗುರುತಾಗ್ತದೆ. ಯಾವ ರೀತಿಯಾಗಿ ಬರಬೇಕು, ವಾನರ ಸೈನ್ಯದ ಸಂಗಮವಾಗ್ತದೆ.
ಸೊ ಇದೆಲ್ಲವೂ ಕೂಡ ಶನಿದೇವರು ಬೆನ್ನು ಮಾಡಿ ಕುಳಿತಂಥವರು ಬರೇ ತಿರುಗಿ ಮುಖವನ್ನು ಮಾಡಿ ದೃಷ್ಟಿಯನ್ನು ನೇರವಾಗಿ ಆ ರಾವಣನ ಮೇಲೆ ಹಾರಿಸಿದಾಗ ನಡೆದಂತಹ ಒಂದು ಅದ್ಭುತವಾದಂತಹ ರೋಚಕ ಕಥೆ. ಸೊ ಇದೆಲ್ಲವನ್ನು ಗಮನಿಸಿದಾಗ ನಮಗೆ ಗೊತ್ತಾಗೋದೇನು ಅಂತಂದರೆ ಶನಿದೇವರ ಮಹತ್ವ ಎಷ್ಟು, ಅವರ ದೃಷ್ಟಿಯ ಪ್ರಭಾವ ಎಷ್ಟು ಅಂತ. ಈ ದೇವಸ್ಥಾನದೊಳಗೆ ಶನಿದೇವರ ಮೇಲೆ ಹನುಮಂತ ದೇವರು, ಹನುಮಂತ ದೇವರ ಮೇಲೆ ಲಕ್ಷ್ಮೀ ನರಸಿಂಹದೇವರು. ಹನುಮಂತ ದೇವರಿಗೂ ಶನಿದೇವರಿಗೂ ಬಹಳ ಸುಂದರವಾಗಿರ್ತಕ್ಕಂತಹ ಒಂದು ನಂಟು. ನಾವು ಒಂದು ಕಥೆ ಕೇಳ್ತೇವೆ, ಏನು ಅಂತಂದ್ರೆ ಸೂರ್ಯನನ್ನು ನೋಡಿ ಹನುಮಂತ ದೇವರು ಅದನ್ನು ತಿನ್ನಲಿಕ್ಕೆ ಅಂತೇಳಿ ಹೋಗ್ತಾರೆ. ಅವರಿಗೆ ಒಂದು ಹಣ್ಣಿನಂತೆ ಆಭಾಸವಾಗ್ತಾನೆ ಸೂರ್ಯ. ಆ ಸಂದರ್ಭದೊಳಗೆ ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿ ಹನುಮಂತ ದೇವರನ್ನು ಮೂರ್ಛೆಗೊಳಿಸ್ತಾರೆ. ಆಗ ವಜ್ರಾಯುಧದಿಂದ ಬಡದಂತಹ ಹನುಮಂತ ದೇವರು ಕೆಳಗೆ ಬಿದ್ದಾಗ ಜಗತ್ತಿನ ಗಾಳಿಯನ್ನೆಲ್ಲವನ್ನ ವಾಯುದೇವರು ತೆಗೆದುಕೊಂಡು ಬಿಡ್ತಾರೆ. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನನ್ನ ಮಗನಿಗೆ ನೀವು ಹೀಗೆ ಮಾಡಿದಿರಿ, ನಿಮಗೆ ಗೊತ್ತು ನನ್ನ ಮಗನಿಂದ ನಿಮಗೆ ಆಪತ್ತು ಇಲ್ಲ ಅಂತ, ಆದರೂ ಕೂಡ ನೀವು ಇಂದ್ರ ವಜ್ರಾಯುಧವನ್ನು ಪ್ರಯೋಗ ಮಾಡಿ ಹನುಮಂತ ದೇವರನ್ನು ಮೂರ್ಛೆಗೊಳಿಸಿದೆಯಾ? ಅದಕ್ಕೆ ಇವತ್ತಿನ ದಿವಸ ನಾನು ಜಗತ್ತಿನ ಗಾಳಿನ ಜಗತ್ತಿನೊಳಗೆ ಗಾಳಿನೇ ಇಲ್ಲ ಅಂತಂತಂದ್ರೆ ಬದುಕೋದು ಹೇಗೆ? ಎಲ್ಲ ಪ್ರಾಣಿ ಪಕ್ಷಿಗಳು, ಎಲ್ಲ ರೀತಿಯಾದಂತಹ ಮಾನವರು, ಯಕ್ಷರು, ಗಂಧರ್ವರು, ನಾಗರು ಎಲ್ಲರೂ ಕೂಡ ಕ್ಷಣ ಮಾತ್ರದೊಳಗೆ ಕೆಳಗೆ ಬಿದ್ದು ಬಿಡ್ತಾರೆ. ಆಗ ಎಲ್ಲ ದೇವಾನುದೇವತೆಗಳು ಸೇರಿಕೊಂಡು ವಾಯುದೇವರಿಗೆ ಹೇಳ್ತಾರೆ, ನೀವೇನೂ ಕಾಳಜಿ ಮಾಡಲಿಕ್ಕೆ ಹೋಗಬೇಡ್ರಿ, ನಾವೆಲ್ಲರೂ ಸೇರಿ ನಿಮ್ಮ ಮಗನಿಗೆ ವರವನ್ನು ಕೊಡ್ತೇವೆ. ಏನು ವರ ಕೊಟ್ಟರು ಅಂತಂತಂದ್ರೆ, ಪ್ರತಿಯೊಬ್ಬರು ತಮ್ಮಲ್ಲಿರ್ತಕ್ಕಂತಹ ಶಕ್ತಿಯನ್ನು ಹನುಮಂತ ದೇವರಿಗೆ ಧಾರೆ ಎರೆದು ಕೊಟ್ಟರು. ಆ ಧಾರೆ ಎರೆಯುವಂತಹ ಸಂದರ್ಭದೊಳಗೆ ಶನಿದೇವರು ಪಾಳೆ ಬರ್ತದೆ. ಶನಿದೇವರು ಹೇಳ್ತಾರೆ, ಯಾವುದೇ ರಾಶಿ ನಕ್ಷತ್ರಕ್ಕೆ ನಾನು ಹೇಳಲಾರ್ದು ಬರ್ತೇನೆ, ಕೇಳಲಾರ್ದು ಹೋಗ್ತೇನೆ, ನಿನಗೆ ಮಾತ್ರ ನಾನು ಹೇಳಿ ಬರ್ತೇನೆ, ಕೇಳಿ ಹೋಗ್ತೇನೆ ಅಂತನ್ನುವಂಥ ಆಶೀರ್ವಾದ. ಆ ಸಂದರ್ಭದೊಳಗೆ ವರವನ್ನು ಪಡೆದುಕೊಂಡಂತಹ ಹನುಮಂತ ದೇವರು ಅದನ್ನು ನೆನಪಾರಿಬಿಡ್ತಾರೆ. ಮುಂದೆ ನಿತ್ಯವೂ ಕೂಡ ಶನಿದೇವರು ಬರ್ತಾರೆ. ಬಂದು ಹನುಮಂತ ದೇವರಿಗೆ ಕೇಳ್ತಾರೆ, ಏನು ಇವತ್ತು ಬರಲೇನು? ಹನುಮಂತ ದೇವರು ಸಣ್ಣವರಿದ್ದರು, ಬೇಡ 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 ಅಂತ ನಾಳೆ ಹಾಕ್ಕೊತ ಹೋದರು. ಅವರ ತಿಳುವಳಿಕೆ ಬಂದ ನಂತರ ಗೊತ್ತಾಯಿತು, ಇಲ್ಲ ಶನಿದೇವರು ನನಗೆ ಹಿಂಗೆ ವರ ಕೊಟ್ಟಾರೆ, ಹೀಗಾಗಿ ಅವ್ರು ದಿವಸ ಬಂದು ನನ್ನನ್ನು ಭೇಟಿ ಆಗೋದು. ಆಗ ಶನಿದೇವರನ್ನ ಯಾಕೆ ಸುಳ್ಳೆ ಮೈ ಮೇಲೆ ಹಾಕ್ಕೊಳ್ಳೋದು ಅಂತೇಳಿ ಹನುಮಂತ ದೇವರು ಹಾಗೆ ಮುಂದೆ ಹಾಕ್ಕೋತಾರೆ. ರಾಮ ಸೇತುವೆಯನ್ನು ಕಟ್ಟುವಂತಹ ಪ್ರಸಂಗ, ಮೊದಲೇಕ ಕಲ್ಲು ನೀರೊಳಗೆ ನಿಲ್ಲುವಲ್ಲು. ಹನುಮಂತ ದೇವರಿಗೆ ಟೆನ್ಷನ್ನು, ಹೆಂಗೆ ಮಾಡಿ ನಾನು ಆ ರಾಮ ಸೈನ್ಯವನ್ನು ತೆಗೆದುಕೊಂಡು ಹೋಗಲಿ ಅಂತ. ಸೊ ಆಗ ಅವರಿಗೆ ಶನಿದೇವರು ಬಂದು ಕೇಳ್ತಾರೆ, ಇವತ್ತು ಬರಲೇನು ಅಂತ. ಶನಿದೇವರು ಬರ್ತಾರ ಅಂತಂತಂದ್ರೆ ತೊಂದರೆನೇ ಆಗ್ತದೆ. ಆಗ ಹನುಮಂತ ದೇವರಿಗೆ ಕೋಪ ಬರ್ತದೆ. ಯಾಕೆ? ಮಾಡ್ಲಿಕ್ಕತ್ತಿದ್ದು ರಾಮನ ಕಾರ್ಯ, ಮೊದಲೇಕ ಕಲ್ಲು ನೀರೊಳಗೆ ನಿಲ್ವಲ್ಲು. ಅಂಥ ಸಂದರ್ಭದೊಳಗೆ ಶನಿದೇವರು ಬಂದು ಇವತ್ತು ಬರಲೇನು ಅಂತ ಕೇಳ್ತಾರಲ್ಲ ಅಂಥೇಳಿ ಮತ್ತಷ್ಟು ಸಿಟ್ಟಿಕೊಂಡು ಹೇಳ್ತಾರೆ, ಬರ್ರಿ ಒಂದು ಕೈ ನೋಡ್ಕೊಂಡು ಬಿಡ್ತೇನೆ. ಎಲ್ಲಿ ಕೂಡಲಿ ಅಂತ ಕೇಳಿದಾಗ ಹನುಮಂತ ದೇವರು ತಮ್ಮ ಬೆನ್ನನ್ನು ಕೊಡ್ತಾರೆ. ಆಗ ಶನಿದೇವರು ಬಂದು ಹನುಮಂತ ದೇವರು ಭುಜದ ಮೇಲೆ, ಬೆನ್ನಿನ ಮೇಲೆ ಕೂತ್ಕೊಳ್ತಾರೆ. ಕೂತ್ಕೊಂಡ್ಕೊಳ್ಳೇನ ದೊಡ್ಡ ದೊಡ್ಡ ಬಂಡೆಗಲ್ಲಗಳನ್ನು ತೆಗೆದುಕೊಂಡು ಬೆನ್ನಿಗೆ ಒಕ್ಕೋತಾರೆ. ಒಕ್ಕೊಂಡ್ಕೊಳ್ಳೇನ ಆಗ ಶನಿದೇವರು ಹೇಳ್ತಾರೆ, ನಾ ಕೂತೇನಿಲ್ಲೇ ಅಂತ. ಆಗ ಹನುಮಂತ ದೇವ್ರು ಅಂತಾರೆ, ನೀವು ಕೂತಿದ್ದಕ್ಕೆ ಒಗದೇನಿ ಅಂತ. ಆಗ ಶನಿದೇವರಿಗೆ ಸಿಟ್ಟು ಬರ್ತದೆ. ಸಿಟ್ಟು ಬಂದು ಅಲ್ಲಿಂದ ಎದ್ದು ಹೋಗಬೇಕು ಅಂತ ಹೋಗ್ತಿರ್ಬೇಕಾದ್ರೆ ಹನುಮಂತ ದೇವರು ವರವನ್ನು ನೆನಪಿಸ್ತಾರೆ. ಏನಂತ ವರ ಕೊಟ್ಟಿದ್ರಿ? ನೆನಪದನೋ ಇಲ್ಲೋ? ಬರು ಮುಂದಾಗ ಹೇಳಿ ಬರ್ತೀನಿ ಅಂದಿದ್ರಿ, ಹೋಗು ಮುಂದಾಗ ಕೇಳಿ ಹೋಗ್ತೀನಿ ಅಂತಂದಿದ್ರಿ, ನಾ ಇನ್ನೂ ನಿಮಗೆ ಪರ್ಮಿಷನ್ ಕೊಟ್ಟಿಲ್ಲ, ಕೂತ್ಕೊಳ್ರಿ ಅಂತ ಹೇಳ್ತಾರೆ. ಯಾವಾಗ ಕೂತ್ಕೊಳ್ರಿ ಅಂತ ಹೇಳಿದ್ರು ಆಗ ಶನಿದೇವರಿಗೆ ಬೇರೆ ವಿಧಿಯೇ ಕಾಣದೆ ಅವ್ರು ಹೇಳ್ತಾರೆ, ಹೆಸರಿನ ತಕ್ಕ ಹಾಗೆ ಇದೆಯಪ್ಪ ನೀನು. ಯಾಕೆ? ಹನುಮಾನ್, ಹನುಹು ಅಸ್ಯ ಅಸ್ತಿ ಇತಿ ಹನುಮಾನ್. ಹನು ಅಂತಂದರೆ ಜ್ಞಾನ, ಜ್ಞಾನವುಳ್ಳಂತಹ ಮಹಾಜ್ಞಾನಿಯಪ್ಪ ನೀನು ಮಾಡಿದಂತಹ ಈ ಒಂದು ಪ್ರಶ್ನೆಗೆ ನನ್ನ ಹತ್ರ ಉತ್ತರ ಇಲ್ಲ. ಈ ವರ ಬಿಟ್ಟು ಬೇರೆ ಏನು ಬೇಕಾದರೂ ನೀವು ವರ ಕೇಳು, ನಾನು ನಿನಗೆ ಕೊಡ್ತೇನೆ ಅಂತ ಹೇಳಿ ಶನಿದೇವರು ಹೇಳ್ತಾರೆ. ಹಾಗಿದ್ರೆ ಹನುಮಂತ ದೇವರು ಶನಿದೇವರಿಗೆ ಕೇಳ್ತಾರೆ, ಏನು ಈ ವರ ಬಿಟ್ಟು ಬೇರೆ ವರ ಕೊಡ್ತೀರಲ್ಲ, ಕೊಡ್ರಿ, ಏನು ಕೊಡ್ರಿ ಅಂತಂತಂದ್ರೆ, ನಿಮ್ಮ ತೊಂದರೆಯನ್ನು ಹೇಳಿಕೊಂಡು ಯಾರು ನನ್ನ ಪೂಜೆಯನ್ನು ಮಾಡ್ತಾರೆ, ನನ್ನ ಪ್ರಭುವಾದಂತಹ ಶ್ರೀರಾಮಚಂದ್ರ ದೇವರ ಪೂಜೆಯನ್ನು ಮಾಡ್ತಾರೆ, ಅವರಿಗೆ ನೀವು ಏನೂ ಮಾಡುವಂತಿಲ್ಲ ಅಂತನ್ನುವಂಥದ್ದು. ಸರಿ ಅಂಥೇಳಿ ಆಗ ಶನಿದೇವರು ತಮಗೆ ಕೊಟ್ಟಂತಹ ವರದ ಬದಲಾಗಿ ಈ ವರವನ್ನು ದಯಪಾಲಿಸ್ತಾರೆ. ಅವತ್ತಿನಿಂದ ಪ್ರತೀತಿ ಬಂದದ್ದೇನು ಅಂತಂತಂದರೆ, ಶನಿದೇವರ ತೊಂದರೆಗಳಿದ್ದರೆ, ಶನಿದೋಷಗಳಿದ್ದರೆ ಹನುಮಂತ ದೇವರ ಗುಡಿಗೆ ಹೋಗಬೇಕು, ಹನುಮಂತ ದೇವರ ಪೂಜೆ ಮಾಡಬೇಕು, ರಾಮ ರಕ್ಷಾಸ್ತೋತ್ರದ ಪಾರಾಯಣ ಮಾಡಬೇಕು. ಸೊ ಇದೆಲ್ಲ ಬಂದಿದ್ದು ಯಾಕೆ ಅಂತಂತಂದರೆ ಈ ಒಂದು ಕಥೆಯ ಹಿನ್ನೆಲೆಯಲ್ಲಿ. ಅದಕ್ಕೆ ಹುಬ್ಬಳ್ಳಿಯ ವಿಶ್ವೇಶ್ವರ ನಗರದಲ್ಲಿರತಕ್ಕಂತಹ ಪರಿವಾರ ಶನೇಶ್ವರ ದೇವರ ಸನ್ನಿಧಾನದಲ್ಲಿ ಆ ಶನಿದೇವರ ಮೇಲೆ ಹನುಮಂತ ದೇವರ ಇದ್ದಂತಹ ಕಾರಣ ಈ ವೃತ್ತಾಂತ. ಮತ್ತೊಂದು ಪೌರಾಣಿಕವಾದಂತಹ ಹಿನ್ನೆಲೆ
ಈ ಶನಿದೇವರ ಪ್ರತಿಷ್ಠಾಪನೆಗಿದೆ. ಅದೇನು ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ಶನಿದೇವರ ಮೇಲೆ ಹನುಮಂತ ದೇವರು, ಹನುಮಂತ ದೇವರ ಮೇಲೆ ಲಕ್ಷ್ಮೀ ನರಸಿಂಹದೇವರನ್ನು ನಾವು ನೋಡ್ತಾ ಇದ್ದೇವೆ. ಲಕ್ಷ್ಮೀ ನರಸಿಂಹದೇವರು ಇದ್ದದ್ದು ಯಾಕೆ ಅಂತಂತಂದರೆ, ಶನಿದೇವರಿಗೆ ಒಮ್ಮೆ ಅಹಂಕಾರ ಬಂದದ್ದು, ನನಗಿಂತ ದೊಡ್ಡವರು ಯಾರಿಲ್ಲ ಜಗತ್ತಿನೊಳಗೆ ಅಂತ. ಆಗ ಶನಿದೇವರು ಮಾಡಿದಂಥ ಮೊಟ್ಟ ಮೊದಲನೇ ಕೆಲಸ ಏನು ಗೊತ್ತೇನ್ರಿ? ಸೀದಾ ವೈಕುಂಠದ ಕಡೆಗೆ ಪ್ರಯಾಣವನ್ನು ಬೆಳೆಸಿದರು. ಆ ನಾರಾಯಣನ ಮೇಲೇ ತನ್ನ ಪ್ರಭಾವವನ್ನು ಬೀರಲಿಕ್ಕೆ ಹೊರಟರು ಶನಿದೇವರು. ಆಗ ನಾರದರು ಬಂದು, ಆ ನಾರಾಯಣ ಇದ್ದದ್ದು ಲಕ್ಷ್ಮೀ ನರಸಿಂಹದೇವರ ರೂಪದೊಳಗೆ, ನಾರದರು ಕೈ ಮುಗಿದು ಲಕ್ಷ್ಮೀ ನರಸಿಂಹದೇವರಲ್ಲಿ ಹೇಳ್ತಾರೆ, ಸ್ವಾಮಿ ನಿನ್ನ ಮೇಲೆ ಪ್ರಭಾವವನ್ನು ಹಾಕಲಿಕ್ಕೆ ಅಂತ ಹೇಳಿ ಶನಿದೇವರು ಬರ್ತಾ ಇದ್ದಾರೆ. ಆಗ ಲಕ್ಷ್ಮೀ ನರಸಿಂಹದೇವರು ಏನೂ ಮಾಡಲಿಲ್ಲ. ಶನಿದೇವರು ಯಾವ ದಿಕ್ಕಿನಿಂದ ಬರ್ತಾ ಇದ್ರೋ ಆ ದಿಕ್ಕನ್ನು ಬರೀ ಒಂದು ಸತಿ ನೋಡಿದ್ರು ಅಷ್ಟೇ. ಹೆಂಗೆ ಶನಿದೇವರು ವೈಕುಂಠದ ಹತ್ತಿರ ಬರ್ಕೋತ ಹೋದ್ರು, ಅವರ ಒಂದೊಂದೇ ಶಕ್ತಿಗಳು ಕಡಿಮೆ ಆಗ್ತಾ ಹೋಯಿತು. ಕಡಿಗೆ ಎಲ್ಲಿ ತನಕ ಪರಿಸ್ಥಿತಿ ಬಂತು ಅಂತಂತಂದ್ರೆ, ಲಕ್ಷ್ಮೀ ನರಸಿಂಹದೇವರ ವೈಕುಂಠದ ಮಹಾಬಾಗಿಲಕ್ಕೆ ಬಂದಾಗ ಶನಿದೇವರು ತಮ್ಮ ಮಂಡೆಗಾಲನ್ನು ಊರಿ ದಪ್ಪ ಅಂತ ಕೆಳಗೆ ಬೀಳ್ತಾರೆ. ಆಗ ಶನಿದೇವರು ಗೊತ್ತಾಗ್ತದೆ, ನನಗಿಂತ ಒಂದು ದೊಡ್ಡ ಶಕ್ತಿ ಜಗತ್ತಿನೊಳಗೆ ಅದ ಅಂತ ಹೇಳಿ. ಸೊ ಅಲ್ಲಿಂದಲೇ ಶನಿದೇವರು ಸ್ತೋತ್ರವನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಯತ್ಪಾದ ಪಂಕಜರಜ ಪರಮಾದರೇಣ ಸಂಸೇವಿತಂ ಸಕಲ ಕಲ್ಮಶರಾಶಿನಾಶಂ ಕಲ್ಯಾಣಕಾರಕ ಅಶೇಷ ನಿಜಾನುಗಾನಾಂ ಸತ್ವಂ ನೃಸಿಂಹಮಯಿ ದೇಹಿ ಕೃಪಾವಲೋಕಂ. ಸ್ವಾಮಿ, ನನ್ನ ದೃಷ್ಟಿ ಬಿದ್ರೇ ಇಡೀ ಜಗತ್ತು ಹಾಳಾಗಿ ಹೋಗ್ತದ ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವತ್ತಿನ ದಿವಸ ನಿನ್ನ ಕೃಪಾ ದೃಷ್ಟಿ ನನ್ನ ಮೇಲೆ ಬೀಳಲಿ ಅಂತನ್ನುವಂತಹ ಪ್ರಾರ್ಥನೆಯನ್ನು ವಿಶೇಷವಾಗಿ ಶನಿದೇವರು ಲಕ್ಷ್ಮೀ ನರಸಿಂಹದೇವರಲ್ಲಿ ಮಾಡಿದ್ದಾರೆ. ಈ ಎಲ್ಲ ವೃತ್ತಾಂತವನ್ನು ನಮಗೆ ಗಮನಿಸಿದಾಗ ವಿಶ್ವೇಶ್ವರ ನಗರ ಶನಿದೇವರ ದೇವಸ್ಥಾನ, ಆ ಪರಿವಾರ ಶನಿದೇವರ ದೇವಸ್ಥಾನ ಯಾಕೆಷ್ಟು ಮಹತ್ತರವಾದದ್ದು ಅಂತನ್ನೋದು ನಮಗೆ ಗೊತ್ತಾಗ್ತದೆ. ಇಂತಹ ಒಂದು ಪೌರಾಣಿಕ ಹಿನ್ನೆಲೆಯಲ್ಲಿ ಅಲ್ಲಿ ಲಕ್ಷ್ಮೀ ನರಸಿಂಹದೇವರನ್ನು ಮೇಲ್ಗಡೆಗೆ, ಮಧ್ಯದಲ್ಲಿ ಹನುಮಂತ ದೇವರನ್ನು, ಕೆಳಗಡೆಗೆ ಶನಿದೇವರ ಪ್ರತಿಷ್ಠಾಪನೆಯನ್ನು ಬಹಳ ವಿಶೇಷವಾಗಿ ಮಾಡಿದ್ದಾರೆ. ಇನ್ನೊಂದು ವಿಶೇಷತೆ ಏನು ಅಂತಂತಂದರೆ, ಆ ದೇವಸ್ಥಾನದಲ್ಲಿ ಪ್ರದಕ್ಷಿಣೆ ಪದ್ಧತಿ ಕೂಡ ಎರಡು. ಒಂದು ಸೀದಾ ಪ್ರದಕ್ಷಿಣೆ ಹಾಕಿದ್ರಿ ಅಂತಂತಂದರೆ ಎಲ್ಲ ದೇವರಿಗೆ ಆಗ್ತದೆ, ನೀವು ಬೇಕಾದಂಗೆ ಬಗ್ಗಿ ನಮಸ್ಕಾರ ಮಾಡ್ಬೋದು. ಇನ್ನು ಶನಿದೇವರಿಗೆ ಅಷ್ಟೇ ನೀವು ಪ್ರದಕ್ಷಿಣೆ ಹಾಕಬೇಕು ಅಂತಂತಂದರೆ ನೀವು ಉಲ್ಟಾ ಪ್ರದಕ್ಷಿಣೆಯನ್ನು ಹಾಕಬೇಕು. ಸೊ ನೀವು ಉಲ್ಟಾ ಪ್ರದಕ್ಷಿಣೆ ಹಾಕ್ತಿರ್ಬೇಕಾದ್ರೆ ಅದನ್ನು ಆಡ್ ನಂಬರ್ಸ್ದೊಳಗೆ ಹಾಕಬೇಕು. 1, 3, 5, 7, 11, 9, 11 ಈ ರೀತಿಯಾಗಿ. ಸೊ ಹಿಂಗೆ ನೀವು ಉಲ್ಟಾ ಪ್ರದಕ್ಷಿಣೆ ಹಾಕಿದಾಗ ಬಗ್ಗಿ ನಮಸ್ಕಾರ ಮಾಡೋ ಹಾಗಿಲ್ಲ. ಸೊ ಎಷ್ಟು ನಿಮಗೆ ಬೇಕೋ ಅಷ್ಟೆಲ್ಲ ಉಲ್ಟಾ ಪ್ರದಕ್ಷಿಣೆಗಳನ್ನು ಹಾಕಿ, ಒಂದು ಸೀದಾ ಪ್ರದಕ್ಷಿಣೆಯನ್ನು ಹಾಕಿ ಅದನ್ನು ನೀವು ಆ ಸೇವೆಯನ್ನು ಅಲ್ಲಿಗೆ ಮುಕ್ತಾಯಗೊಳಿಸುವಂಥದ್ದು. ಸೊ ಹೀಗೆ ಶನಿದೇವರ ಒಂದು ರೋಚಕವಾಗಿರತಕ್ಕಂತಹ ಕಥೆಯನ್ನು, ತಾರತಮ್ಯದಿಂದ ಸಹಿತವಾದಂತಹ ಪ್ರತಿಷ್ಠಾಪನೆಯನ್ನು ನಾವು ಹುಬ್ಬಳ್ಳಿಯಲ್ಲಿ ನೋಡ್ತಾ ಇದ್ದೇವೆ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ಆ ಒಂದು ಸ್ಥಳ. ಜಗದೊಡೆಯನಾಗಿರ್ತಕ್ಕಂತಹ ಲಕ್ಷ್ಮೀ ನರಸಿಂಹದೇವರು ತಂದೆಯಾಗಿ, ಮಗನಾಗಿರ್ತಕ್ಕಂತಹ ಆಂಜನೇಯ, ಮೊಮ್ಮಗನಾಗಿರ್ತಕ್ಕಂತಹ ಸುಬ್ರಹ್ಮಣ್ಯ ಹಾಗೂ ಮರಿಮಗನಾಗಿರ್ತಕ್ಕಂತಹ ಶನಿದೇವರ ಒಟ್ಟಿಗೆ ಆ ಒಂದು ಸನ್ನಿಧಾನದಲ್ಲಿ ಇದ್ದಿದ್ದರಿಂದ ಅದಕ್ಕೆ ಪರಿವಾರ ಲಕ್ಷ್ಮೀ ನರಸಿಂಹದೇವರ ದೇವಸ್ಥಾನ, ಪರಿವಾರ ಶನೈಶ್ಚರ ದೇವಸ್ಥಾನ ಅಂತನ್ನುವಂತಹ ಹೆಸರು. ಪರಿವಾರ ಸಮೇತವಾಗಿ ಬಂದಂಥವರೆಲ್ಲರೂ ಕೂಡ ತಮ್ಮ ಕಷ್ಟಗಳನ್ನು, ವಿಘ್ನಗಳನ್ನು, ಸಂಕಟಗಳನ್ನು ಪರಿಹಾರ ಮಾಡಿಕೊಳ್ಳುವಂತಹ ಕ್ಷೇತ್ರ ಇವತ್ತಿನ ದಿವಸ ನಮಗೆ ಹುಬ್ಬಳ್ಳಿಯಲ್ಲಿ ನೋಡಲಿಕ್ಕೆ ಸಿಗ್ತದೆ. ನೀವು ಎಲ್ಲೇ ದೇವಸ್ಥಾನಗಳಿಗೆ ಹೋದರೂ ಕೂಡ ಒಂದರ ಪಕ್ಕ ಒಂದು ಮೂರ್ತಿಗಳನ್ನು ನೀವು ನೋಡ್ತೀರಿ. ಆದರೆ ಇಲ್ಲಿರುವಂತಹ ಪ್ರತಿಷ್ಠಾಪನೆ ಇದು ತಾರತಮ್ಯದಿಂದ ಸಹಿತವಾದದ್ದು. ಹೀಗಾಗಿಯೇ ಬರುವಂತಹ 29ನೇ ತಾರೀಕು ಮಾರ್ಚು ಶನಿದೇವರ ಏನು ಸ್ಥಾನ ಪಲ್ಲಟವನ್ನು ನಾವು ನೋಡ್ತಾ ಇದ್ದೇವೆ. ಇಂತಹ ಅದ್ಭುತವಾಗಿರ್ತಕ್ಕಂಥ ಪ್ರತಿಷ್ಠಾಪನೆಯಿಂದ ಕೂಡಿದಂತಹ ಕ್ಷೇತ್ರದೊಳಗೆ ಶನಿಶಾಂತಿ ಯಜ್ಞವನ್ನು ಲೋಕ ಕಲ್ಯಾಣಾರ್ಥವಾಗಿ ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಈ ಸನ್ನಿಧಾನದೊಳಗೆ ಆ ಶನಿದೇವರ ಪೂಜೆಯನ್ನು ಮಾಡಿ, ಶನಿದೇವರಿಗೆ ಆಭರಣವನ್ನು ಸಮರ್ಪಣೆ ಮಾಡಿ, ಯಂತ್ರವನ್ನು ಸಮರ್ಪಣೆ ಮಾಡಿ, ಆ ಯಂತ್ರವನ್ನು, ಆಭರಣವನ್ನು ನಿಮ್ಮ ಹೆಸರಿನಲ್ಲಿ ಸಂಕಲ್ಪವನ್ನು ಮಾಡಿಸಿ ನಿಮಗೆ ಅದನ್ನು ನೀಡಲಾಗ್ತದೆ. 2.5 ವರ್ಷದವರೆಗೂ ನಡೆಯುವಂತಹ ಈ ಒಂದು ಶನಿದೇವರ ಸಂಚಲನ ಅಂದರೆ 2027 6ನೇ ತಿಂಗಳ ತನಕ ಹೆಚ್ಚು ಕಡಿಮೆ ಶನಿದೇವರ ಮೂಮೆಂಟಮ್ ನಮಗೆ ಸಿಗೋದಿಲ್ಲ. ಸೊ 2.5 ವರ್ಷದವರೆಗೂ ನಿತ್ಯವಾಗಿಯೂ ಕೂಡ ನೀವು ಪೂಜೆ ಮಾಡಿಕೊಳ್ಳಬೇಕಾದಂತಹ ಒಂದು ಪೂಜಾ ಸಾಮಗ್ರಿಗಳನ್ನು ಅಂತಂದರೆ ಅದು ಉಂಗುರ ಮತ್ತು ಯಂತ್ರ, ಈ ಎರಡನ್ನು ಕೂಡ ನಿಮಗೆ ಅವತ್ತಿನ ದಿವಸ ನೀಡಲಾಗ್ತದೆ.
ಶನಿದೇವರ ಪ್ರೀತ್ಯಾಸ್ಪದವಾಗಿ ನಡೆಯುವಂತಹ ಎಲ್ಲ ಆಹುತಿಗಳಿಗೂ ಕೂಡ ನೀವು ಮುಖ್ಯ ಯಜಮಾನರಾಗಿ ನೀವು ಅವತ್ತಿನ ದಿವಸ ನೇಮಕಗೊಂಡಿರ್ತೀರಿ. ಶನಿದೇವರಿಗೆ ನಿಮ್ಮ ಸ್ವಹಸ್ತದಿಂದ ನೀವು ತೈಲಾಭಿಷೇಕವನ್ನು ಮಾಡಬಹುದು ಮತ್ತು ಶನಿದೇವರ ಪ್ರೀತ್ಯಾಸ್ಪದವಾಗಿ ಯಜ್ಞಾಚರಣೆಗಳಲ್ಲಿ ಭಾಗಿಯಾಗಿ ಸ್ವಾಹಾಕಾರಾದಿಗಳನ್ನು ಆ ಶನಿದೇವರಿಗೆ ಸಮರ್ಪಣೆ ಮಾಡಬಹುದು. ದರ್ಶನ ಮಾತ್ರೇ ಮನ ಕಾಮನ ಪೂರ್ತಿ ಅಂಥೇಳಿ ಆ ದರ್ಶನ ಮಾತ್ರದಿಂದ ಶನಿದೇವರ ಅನುಗ್ರಹವನ್ನು ಮಾಡಿದ್ದನ್ನು ನೀವು ಹುಬ್ಬಳ್ಳಿಯಲ್ಲಿ ಕಾಣ್ತಾ ಇದ್ದೀರಿ. ಅಷ್ಟು ವಿಶೇಷವಾಗಿರ್ತಕ್ಕಂತಹ ದೇವಸ್ಥಾನದ ಸನ್ನಿಧಿ ಹುಬ್ಬಳ್ಳಿಯ ಈ ಪರಿವಾರ ಶನೈಶ್ಚರ ದೇವಸ್ಥಾನ. ಹುಬ್ಬಳ್ಳಿಗೆ ಅವಶ್ಯವಾಗಿ ನೀವು ಭೇಟಿ ಕೊಟ್ಟಾಗ ಈ ದೇವಸ್ಥಾನ ನಿಮಗೆ ಬಹಳ ಹತ್ತಿರವಾಗ್ತದೆ. ನೀವು ಹೈವೇದಿಂದ ಹೆಚ್ಚು ಕಡಿಮೆ ಒಂದು 4-5 ಕಿಲೋಮೀಟರ್, ಬೆಂಗಳೂರು ಗತೆ ದೊಡ್ಡ ಊರಲ್ಲ. ಸೊ ಆದರೆ ನೀವು ಒಂದು 4-5 ಕಿಲೋಮೀಟರ್ದೊಳಗೆ ಬಂದು ಆ ಶನಿದೇವರ ದರ್ಶನವನ್ನು ಮಾಡಿಕೊಂಡು ಮತ್ತೆ ಹೊಳ್ಳಿ ಪುನಃ ನಿಮ್ಮ ಹೈವೇಯ ಒಂದು ಪ್ರಯಾಣಕ್ಕೆ ಮುಂದುವರಿಸ್ಬೋದು. ಅಷ್ಟು ಹತ್ತಿರದಲ್ಲೇ ಈ ದೇವಸ್ಥಾನ ಇದೆ. ಸೊ ಅವಶ್ಯವಾಗಿ ಹುಬ್ಬಳ್ಳಿಗೆ ಬಂದ್ರಿ ಅಂತಂತಂದರೆ ತಪ್ಪದೆ ಪರಿವಾರ ಶನೈಶ್ಚರ ದೇವಸ್ಥಾನ ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಬಂದು ಆ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳ್ರಿ. ಬಹಳ ಅದ್ಭುತವಾಗಿರ್ತಕ್ಕಂತಹ ಕ್ಷೇತ್ರ ಮಹಾತ್ಮ್ಯವನ್ನು ನಿಮಗೆ ತಿಳಿಸಿದ್ದೇನೆ. ಈ ಕ್ಷೇತ್ರ ಮಹಾತ್ಮ್ಯವನ್ನು ಕೇಳಿದವರಿಗೆ ಹೇಳಿದವರಿಗೆ ಇಬ್ಬರಿಗೂ ಕೂಡ ಪರಮ ಮಂಗಳವಾಗ್ತದೆ ಅಂತನ್ನೋದ್ರಾಗ ಯಾವುದೇ ರೀತಿಯಾದಂತಹ ಸಂಶಯ ಅಂತನ್ನೋದಿಲ್ಲ. 29 ಮಾರ್ಚು ನೆನಪಾರಬೇಡ್ರಿ. ಇದನ್ನು ತಲೆಯೊಳಗೆ ಇಟ್ಕೊಂಡು ಶನಿದೇವ ಅವತ್ತು ಅಮಾವಾಸ್ಯೆ ಕೂಡ ಇದೆ. ಅಮಾವಾಸ್ಯೆ ತಿಥಿ ಸಾಯಂಕಾಲದ ಹೊತ್ತು ಹೆಚ್ಚು ಕಡಿಮೆ ಗೋಧೂಳಿ ಮುಹೂರ್ತ 6:30 ನಂತರದಲ್ಲಿ ಮತ್ತು ರಾತ್ರಿ 12:30 ಪೂರ್ವದಲ್ಲಿ ಅವತ್ತಿನ ದಿವಸ ಈ ಎಲ್ಲ ಸೇವೆಗಳು ಕೂಡ ಅಲ್ಲಿ ನಡೀತದೆ. ಇನ್ನೊಂದು ವಿಶೇಷತೆ ಇದೆ. ಅದೇನು ಅಂತಂತಂದರೆ ನಾವು ತಿರುನಲ್ಲಾರ್ ಅಂಥೇಳಿ ತಮಿಳುನಾಡು ಕ್ಷೇತ್ರ, ಆ ತಮಿಳುನಾಡು ಕ್ಷೇತ್ರದಲ್ಲಿ ಶನಿದೇವರ ಒಂದು ಪೌರಾಣಿಕವಾದಂತಹ ಹಿನ್ನೆಲೆ ಉಳ್ಳಂತಹ ಮೂರ್ತಿ, ವಿಭೀಷಣ ಪೂಜೆ ಮಾಡಿದಂತಹ ಒಂದು ದೇವಸ್ಥಾನವೂ ಕೂಡ ಅಲ್ಲಿ ನಾವು ನೋಡ್ತೇವೆ. ಸೊ ಆ ಸ್ವಾಮಿ ಸನ್ನಿಧಾನದಲ್ಲಿ ಪೂಜೆಗೊಂಡಂತಹ ಒಂದು ಉತ್ಸವ ಮೂರ್ತಿಯೂ ಕೂಡ ಅವತ್ತಿನ ದಿವಸ ದೇವಸ್ಥಾನಕ್ಕೆ ಬರ್ತದೆ. ಸೊ ಆ ದೇವಸ್ಥಾನದಲ್ಲಿ ಬಂದಂತಹ ಈ ಉತ್ಸವ ಮೂರ್ತಿಯ ದರ್ಶನವನ್ನು ಮಾಡಿಕೊಳ್ಳೋಣದ್ರಿಂದ ಎಲ್ಲ ಶನಿದೋಷಗಳ ಪರಿಹಾರ ವಿಶೇಷವಾಗಿ ಆಗ್ತದೆ. ಆದ್ದರಿಂದ ಬರುವ ಮಾರ್ಚ್ 29ನೇ ತಾರೀಕಿಗೆ ತಾವೆಲ್ಲರೂ ಕೂಡ ತಪ್ಪದೆ ಹುಬ್ಬಳ್ಳಿಗೆ ಆಗಮಿಸಿ ಅಂಥೇಳಿ ತಮಗೆ ಈ ಮೂಲಕವಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಶನಿದೇವರ ಆರಾಧನೆ ಬಹಳ ವಿರಳ, ಬಹಳ ಸರಳ. ಇದನ್ನು ಎರಡನ್ನೂ ಕೂಡ ನೀವು ಮಾಡುವಂಥದ್ದಾಗ್ರಿ. ಯಾಕೆ? ಬಹಳ ಮಂದಗತಿಯಲ್ಲಿ ಚಲಿಸುವಂತಹ ಶನಿದೇವರು. ಸೊ ಎಲ್ಲರಿಗೂ ಕೂಡ ಸೇವಾ ಅವಕಾಶವನ್ನು ಕೊಡ್ತಾರೆ. ಶನಿವಾರದ ದಿವಸ ಆ ಶನಿದೇವರಿಗೆ ಪ್ರೀತ್ಯಾಸ್ಪದವಾಗಿ ಹಚ್ಚುವಂತಹ ದೀಪ, ತೈಲ ನಂದಾದೀಪ, ತೈಲ ಅಭಿಷೇಕ ಮತ್ತು ತಿಲದಾನ ಅಂತನ್ನೋದೇನಿದೆ, ಇದು ನಮಗೆ ಪರಮ ಶ್ರೇಯಸ್ಕರವನ್ನು ಉಂಟು ಮಾಡುತ್ತದೆ. ಇಂತಹ ಶ್ರೇಯೋಭಿವೃದ್ಧಿಯಿಂದ ಕೂಡಿದಂತಹ ಈ ಶನಿದೇವರ ಆರಾಧನೆಯನ್ನು ತಪ್ಪದೆ ಬರುವ ಮಾರ್ಚ್ 29ನೇ ತಾರೀಕು ವಿಶ್ವೇಶ್ವರ ನಗರ ಹುಬ್ಬಳ್ಳಿಯಲ್ಲಿ ಮಾಡಲಾಗ್ತದೆ. ಈ ದೈವ ಸನ್ನಿಧಾನದ ದರ್ಶನ ನಿಮಗೆಲ್ಲರಿಗೂ ಕೂಡ ಆಗಲಿ ಅಂಥೇಳಿ ಈ ಮೂಲಕವಾಗಿ ಕೇಳ್ಕೊಳ್ತಾ ಬನ್ನಿ. ಹಾಗಿದ್ರೆ 12 ರಾಶಿಗಳ ಭವಿಷ್ಯವನ್ನು ನೋಡ್ತಾ ಹೋಗೋಣ. ಮೊಟ್ಟ ಮೊದಲಿಗೆ ಮೇಷರಾಶಿ. ಈಗ ಸದ್ಯಕ್ಕೆ ಶನಿದೇವರ ಒಂದು ಬದಲಾವಣೆಯೇ ಬಹಳ ಮುಖ್ಯವಾದ್ದರಿಂದ ಶನಿದೇವರನ್ನು ಆರಾಧಿಸಿಕೊಂಡು ನಿಮಗೆ ನಾನು ಆ ಒಂದು ವಿಷಯವನ್ನು ತಿಳಿಸ್ತಾ ಇದ್ದೇನೆ. ಮೇಷರಾಶಿಯವರಿಗೆ ಶನಿದೇವರ ಒಂದು ಆಗಮನ ಆಗ್ತಾ ಇದೆ. ಆದ ಕಾರಣ ನೀವು ಮಾಡಬೇಕಾದದ್ದು ತೈಲದಾನವನ್ನು, ತಿಲದಾನವನ್ನು ಮತ್ತು ತಿಲಹೋಮವನ್ನು. ಸೊ ಇದನ್ನು ನೀವು ಆದಷ್ಟು ಬೇಗನೆ ಮಾಡ್ತಾ ಹೋಗಿ. ಸೊ ಇದು ಮೇಷರಾಶಿಯವರು ಶನಿದೇವರ ಪ್ರವೇಶಕ್ಕೆ ಮಾಡಬೇಕಾದಂತಹ ಆದ್ಯ ಕರ್ತವ್ಯಗಳಲ್ಲಿ ಒಂದಾಗಿದೆ. ವೃಷಭ ರಾಶಿ. ವೃಷಭ ರಾಶಿಯವರು ತಪ್ಪದೆ ಶನಿದೇವರ ಪ್ರೀತ್ಯರ್ಥವಾಗಿ ನೀವು ಎಳ್ಳಿನ ದಾನವನ್ನು ಮತ್ತು ಎಳ್ಳಿನ ಉಂಡೆಗಳನ್ನು ಮಾಡಿ ಅದನ್ನು ನೀವು ದಾನ ರೂಪೇಣ ಕೊಡುವಂಥದ್ದು. ಇವತ್ತಿನ ದಿವಸ 12 ರಾಶಿಗಳ ಒಂದು ಫಲಾಫಲಗಳನ್ನು ನಾವು ಗಮನಿಸಿದಾಗ ಇದೆಲ್ಲವ ಆಧಾರಿತವಾದದ್ದು ಶನಿದೇವರ ಸಂಚಾರದಿಂದಲೇ. ಆದ್ದರಿಂದ ಇನ್ನು 2-3 ದಿನಗಳ ಕಾಲ ನಾನು ಶನಿದೇವರ ಮೇಲೆ ಆಧಾರಿತವಾದಂತಹ ಫಲಗಳನ್ನೇ ಹೇಳ್ತಾ ಹೋಗ್ತೇನೆ. ಸೊ ಆದ್ದರಿಂದ ಶನಿದೇವರ ಸಂಚಾರದಿಂದ ನೀವು ಒಂದು ಸ್ವಲ್ಪ ಸಿಹಿಯನ್ನು ವೃಷಭ ರಾಶಿಯವರು ದಾನ ರೂಪೇಣ ಕೊಡುವಂಥದ್ದು. ಮಿಥುನ ರಾಶಿ. ಮಿಥುನ ರಾಶಿಯವರು ಕರಿ ಬಟ್ಟೆಯ ದಾನವನ್ನು ಮಾಡಬೇಕು. ಕರಿ ಬಟ್ಟೆಯ ದಾನವನ್ನು ಎಳ್ಳಿನ ಸಮೇತವಾಗಿ ಮತ್ತು ಒಂದು ಕರಿ ದಾರದುಂಡಿ, ಅದರ ಕಪ್ಪು ದಾರದುಂಡಿ ಅಂತ ನಾವೇನು ಹೇಳ್ತೇವೆ, ಆ ದಾರದ ಉಂಡೆಯ ಸಮೇತವಾಗಿ ನೀವು ದಾನ ಕೊಡಬೇಕು. ಈ ರೀತಿಯಾಗಿ ನೀವು ದಾನ ಕೊಟ್ಟರಿ ಅಂತಂತಂದರೆ ನಿಮಗೆ ಎಲ್ಲ ರೀತಿಯಾದಂತಹ ಸಂಚಯ, ಯಾವುದು ಪುಣ್ಯದ ಸಂಚಯವಾಗ್ತದೆ. ಅದರಿಂದ ದೀಪವನ್ನು ತಯಾರಿಸ್ತಾರೆ. ಸೊ ಆ ದೀಪದಾನದಿಂದ ನಿಮಗೆ ಪರಮ ಶ್ರೇಯೋಭಿವೃದ್ಧಿ ಪ್ರಾಪ್ತಿಯಾಗ್ತದೆ. ಕರ್ಕರಾಶಿ. ಕರ್ಕರಾಶಿಯವರು ತಪ್ಪದೆ ಅನ್ನದಾನಕ್ಕೆ ಕೊಡಬೇಕು. ಯಾಕೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ, ನಿಮ್ಮ ರಾಶ್ಯಾಧಿಪತಿ ಚಂದ್ರ ಮನಸ್ಸಿನ ಕಾರಕ. ಸೊ ವಿಶೇಷವಾಗಿ 29ನೇ ತಾರೀಕು ಏನು ಅಮಾವಾಸ್ಯೆಯನ್ನು ನಾವು ನೋಡ್ತಾ ಇದ್ದೆ, ಆ ಅಮಾವಾಸ್ಯೆ ದಿವಸ ತಪ್ಪದೆ ನೀವು ಅಕ್ಕಿಯ ದಾನವನ್ನು ಮಾಡಿ. ಸೊ ಅನ್ನದಾನದಿಂದ ನಿಮ್ಮ ಎಲ್ಲ ರೀತಿಯಾದಂಥ ಅನುಕೂಲತೆಗಳು ನಿಮಗೆ ಪ್ರಾಪ್ತಿಯಾಗ್ತದೆ. ಇಷ್ಟಾರ್ಥಗಳು ಕೂಡ ಲಭಿಸ್ತವೆ. ಸಿಂಹರಾಶಿ. ಸಿಂಹರಾಶಿಯವರು ತಪ್ಪದೆ ಅವತ್ತಿನ ದಿವಸ ಗೋಧಿಯನ್ನು ಕುಟ್ಟಿ ಗೋಧಿ ಕುಟ್ಟಿದ ಪಾಯಸ ಅಂತ ಮಾಡ್ತಾರೆ.
ಸೊ ಆ ಗೋಧಿ ಕುಟ್ಟಿದಂತಹ ಪಾಯಸಕ್ಕೆ ಮುಖ್ಯ ಆಹಾರ ಧಾನ್ಯವೇ ಗೋಧಿ. ಸೊ ಇಂತಹ ಗೋಧಿಯ ಪಾಯಸವನ್ನು ಮಾಡಿಕೊಂಡು ಇದನ್ನು ಶನಿದೇವರಿಗೆ ನೈವೇದ್ಯವನ್ನು ಮಾಡಿ ಇದನ್ನು ಪ್ರಸಾದ ರೂಪೇಣ ನೀವು ಎಲ್ಲರಿಗೂ ಕೊಡಬೇಕಾದದ್ದು. ಆ ಅಮಾವಾಸ್ಯೆಯ ತಿಥಿಯ ದಿವಸ ಏನು ಶನಿದೇವರಿಗೆ ಇದು ಸಮರ್ಪಿತವಾಗ್ತದೆ ಗೋಧಿ, ಅದಕ್ಕೆ ನೋಡ್ರಿ ನೀವು ಎಲ್ಲೇ ಶನಿ ಸ್ತೋತ್ರಗಳಲ್ಲಿ ಸೂರ್ಯನ ಜೊತೆಗೆ ಶನಿದೇವರ ಉಲ್ಲೇಖ. ಶನೇ ದಿನಮಣೆ ಸೂನು ಅನೇಕ ಗುಣ ಸನ್ಮಣೆ ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ನಮಃ ಸೂರ್ಯಾಯ ಚಂದ್ರ. ಸೊ ಇದೆಲ್ಲ ಮಂತ್ರಗಳಲ್ಲಿಯೂ ಕೂಡ ಸೂರ್ಯನ ಉಲ್ಲೇಖ. ಸೊ ಈ ಸೂರ್ಯನ ಉಲ್ಲೇಖದ ಜೊತೆಗೆ ಶನಿದೇವರ ಆರಾಧನೆಯನ್ನು ನಾವು ಮಾಡಬೇಕು. ಅದಕ್ಕೆ ಸೂರ್ಯನಿಗೆ ಪ್ರೀತ್ಯಾಸ್ಪದವಾದಂತಹ ಆಹಾರ ಧಾನ್ಯವಾಗಿರತಕ್ಕಂತಹ ಗೋಧಿಯನ್ನು ವಿಶೇಷವಾಗಿ ಆ ಅಮಾವಾಸ್ಯೆಯ ದಿವಸ ತಾವೆಲ್ಲರೂ ಕೂಡ ದಾನ ಮಾಡಿ, ಇದರಿಂದ ನಿಮಗೆ ಪರಮ ಮಂಗಳವಾಗ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರು ತಪ್ಪದೆ ಎಳ್ಳೆಣ್ಣೆಯ ದಾನವನ್ನು ಮಾಡಬೇಕು. ಎಳ್ಳೆಣ್ಣೆಯ ದಾನ ನಿಮಗೆ ಬಹಳ ಶ್ರೇಯಸ್ಕರವಾಗಿರ್ತದೆ. ಆ ಎಳ್ಳೆಣ್ಣೆ ದಾನ ಮಾಡ್ತಿರ್ಬೇಕಾದ್ರೆ ಹಾಗೆ ದಾನ ಮಾಡಬೇಡ್ರಿ. ನೀವೇನು ಮಾಡಿರಿ ಅಂತಂದ್ರೆ ಅದನ್ನು ಶನಿದೇವರಿಗೆ ಅಭಿಷೇಕವನ್ನು ಮಾಡಿಸಿ ಸ್ವಲ್ಪ ಎಳ್ಳೆಣ್ಣೆಯನ್ನು ಒಂದು ಬುಟ್ಟಿಯಲ್ಲಿ ಇಸ್ಕೊಂಡು ನಿಮ್ಮ ಮುಖವನ್ನು ಅದರೊಳಗೆ ನೋಡಿ, ಅದು ಕೂಡ ಸೂರ್ಯನ ಬೆಳಕಿನಲ್ಲಿ ನೋಡಬೇಕು. ಸೊ ಸೂರ್ಯನ ಬೆಳಕಿನಲ್ಲಿ ನಿಮ್ಮ ಮುಖವನ್ನು ನೋಡಿ ಅದನ್ನು ನೀವು ದಾನ ರೂಪೇಣ ಕೊಟ್ರಿ ಅಂತಂತಂದ್ರೆ ಅದು ನಿಮಗೆ ಪರಮ ಶ್ರೇಯೋಭಿವೃದ್ಧಿಯನ್ನು ಮಾಡ್ತದೆ. ತುಲಾರಾಶಿ. ತುಲಾರಾಶಿಯವರು ತಪ್ಪದೆ ನೀವು ಕೂಡ ಅನ್ನದಾನವನ್ನು ಮಾಡಬೇಕು. ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಾನೆ ಚಂದ್ರ. ಚಂದ್ರಾಧಿಪತ್ಯದಲ್ಲಿ ಇರುವಂತಹ ಈ ರಾಶಿಯವರು ತಪ್ಪದೆ ಮಾಡಬೇಕಾದಂತಹ ಅನ್ನದಾನ ಅಮಾವಾಸ್ಯೆಯ ದಿವಸ. ಸೊ ಅಮಾವಾಸ್ಯೆ ಹುಣ್ಣಿಮೆಗಳು ಬಂದಾಗ ನೀವು ತಪ್ಪದೆ ಎಷ್ಟು ಅಕ್ಕಿಯ ದಾನವನ್ನು ಮಾಡ್ತೀರಿ ಅಷ್ಟು ನಿಮಗೆ ಶ್ರೇಯಸ್ಸು ಅಂತನ್ನುವುದು ಕಟ್ಟಿಟ್ಟಂತಹ ಬುತ್ತಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ತಪ್ಪದೆ ತಮ್ಮ ರಾಶಿ ಸ್ವಾಮಿ ಆಗಿರತಕ್ಕಂತಹ ಮಂಗಳನಿಗೆ ಪ್ರೀತ್ಯಾಸ್ಪದವಾಗಿ ತೊಗರೆಬೇಳೆಯ ದಾನವನ್ನು ಮಾಡಬೇಕು. ತೊಗರೆಬೇಳೆಯ ದಾನವನ್ನು ಯಾಕೆ ಮಾಡಬೇಕು ಅಂತಂತಂದರೆ, ತೊಗರೆಬೇಳೆ ವಿಶೇಷವಾಗಿ ನೀವು ಏನೇ ಪದಾರ್ಥಗಳನ್ನು ಸಾಂಬಾರು ಪದಾರ್ಥಗಳನ್ನು ತಯಾರಿಸಬೇಕಾದ್ರೆ ಮುಖ್ಯ ಬೇಳೆ ಆಗ್ತದೆ. ಸೊ ಇದಿಲ್ಲಾರ್ದೇ ಊಟ ಅಂತನ್ನೋದು, ಅನ್ನದಾನ ಅಂತನ್ನೋದು ಮುಂದುವರಿಯೋದೇ ಇಲ್ಲ. ನಿಮ್ಮ ಆಹಾರಕ್ಕೆ ತಕ್ಕ ಹಾಗೆ ನೀವು ವಿಶೇಷವಾಗಿ ನಿಮ್ಮ ರಾಶಿಯ ತಕ್ಕ ಹಾಗೆ ಆಹಾರದ ತಕ್ಕ ಹಾಗೆ ದಾನವನ್ನು ಮಾಡಿದ್ರಿ ಅಂತಂತಂದರೆ ಅದು ಪರಮ ಶ್ರೇಯಸ್ಸನ್ನು ನಿಮಗುಂಟಾ ಮಾಡ್ತದೆ. ಆದ ಕಾರಣ ಬರುವ ಅಮಾವಾಸ್ಯೆಯ ದಿವಸ ತಪ್ಪದೆ ನೀವು ತೊಗರೆಬೇಳೆಯ ದಾನವನ್ನು ವೃಶ್ಚಿಕ ರಾಶಿಯವರು ಮಾಡಬೇಕು. ಧನುರಾಶಿ. ಧನುರಾಶಿಯವರು ವಿಶೇಷವಾಗಿ ಶನಿ ಮಹಾಮಂತ್ರದ ಜಪವನ್ನು ಮಾಡಬೇಕು. ಮಿನಿಮಮ್ 23 ಬಾರಿ. ಸೊ 23ರಂತೆ ಸಂಖ್ಯೆಯನ್ನು ನೀವು ಬೆಳೆಸ್ಕೊಳ್ಬೋದು. 23, 230, 2300, 23,000, 23 ಲಕ್ಷ, 23 ಕೋಟಿ. ಸೊ ಈ ರೀತಿಯಾಗಿ ಆ ಜಪಗಳ ಸಂಖ್ಯೆಯನ್ನು ಇಟ್ಕೊಳ್ರಿ. ಧನುರಾಶಿಯವರು ತಪ್ಪದೆ ಈ ರೀತಿಯಾಗಿ ಆ ಶನೇಶ್ವರ ನಾಮದ ಜಪವನ್ನು ಮಾಡಿದಾಗ ನಿಮಗೆ ಪರಮ ಅನುಕೂಲತೆಗಳು ಪ್ರಾಪ್ತಿಯಾಗ್ತದೆ. ಈ ಅಮಾವಾಸ್ಯೆಯಿಂದ ನೀವು ಸಂಕಲ್ಪವನ್ನು ಪ್ರಾರಂಭ ಮಾಡಿ 23 ಆಗಿದ್ದರೆ ಕ್ಷಣ ಮಾತ್ರದಲ್ಲಿ ಮುಗಿದು ಹೋಗ್ತದೆ. 230 ಆಗಿದ್ದರೆ ಒಂದು ಸ್ವಲ್ಪ ಸಮಯ ತೆಗೆದುಕೊಳ್ತದೆ. 2300 ಆದ್ರೂ ನೀವು ಒಂದೇ ದಿವಸಕ್ಕೆ ಮುಗಿದು 23,000 ಅಂತಂದಾಗ ನೀವು ಆ 23,000 ಸಂಖ್ಯೆಯನ್ನು ಅವತ್ತಿನ ದಿವಸ ಪ್ರಾರಂಭ ಮಾಡಿ ಆದಷ್ಟು ಬೇಗನೆ ಶನಿವಾರದೊಳಗಾಗಿ, ಮುಂದಿನ ಶನಿವಾರದೊಳಗಾಗಿ ಅದನ್ನು ನೀವು ಮುಗಿಸಿದ್ರಿ ಅಂತಂದರೆ ನಿಮಗೆ ಅದರಿಂದ ಶನಿದೇವರ ಪೂರ್ಣ ಅನುಕೂಲ ಸಾಧ್ಯವಾಗ್ತದೆ. ಮಕರ ರಾಶಿ. ಮಕರ ರಾಶಿಯವರಿಗೆ ಶನಿದೇವರೇ ಅಧಿಪತಿಯಾಗಿದ್ದಾನೆ. ಅವತ್ತಿನ ದಿವಸ ನೀವು 3 ವಿಧವಾಗಿ ಶನಿದೇವರ ಸೇವೆಯನ್ನು ಮಾಡಬೇಕು. ಕಾಯ, ವಾಚ ಮತ್ತು ಮನಸ್ಸ. ಸೊ ದೇಹದಿಂದಲೂ ನೀವು ಶನಿದೇವರ ಸೇವೆಯನ್ನು ಪ್ರದಕ್ಷಿಣ ನಮಸ್ಕಾರ ಮೂಲಕವಾಗಿ ಮಾಡಿ, ಮನಸ್ಸಿನಿಂದಲೂ ಇವತ್ತಿನ ದಿವಸ ಶನೈಶ್ಚರ ಅಂತರ್ಗತನಾಗಿರ್ತಕ್ಕಂತಹ ಭಗವಂತನಿಗೆ ಸಮರ್ಪಣೆಯನ್ನು ಮಾಡಿ, ಮತ್ತು ನಿಮ್ಮ ಕಡೆಯಿಂದ ಎಷ್ಟು ಸಾಧ್ಯವಾಗ್ತದೋ ಅಷ್ಟು ಧಾನ್ಯವನ್ನು, ದವಸಗಳನ್ನು ನೀವು ದಾನ ರೂಪೇಣ ಕೊಡಿ. ಇದರಿಂದ ನಿಮಗೆ ಬರುವ ಅಮಾವಾಸ್ಯೆಯ ದಿವಸ ಯಾವ ಅಂಜಿಕೆಯೂ ಇಲ್ಲದೆ ಆ ಮಕರ ರಾಶಿಯ ರಾಶಿ ಸ್ವಾಮಿ ಆಗಿರತಕ್ಕಂತಹ ಶನಿದೇವರ ಪೂರ್ಣ ಅನುಗ್ರಹ ಪ್ರಾಪ್ತಿಯಾಗ್ತದೆ. ಕುಂಭರಾಶಿ. ಕುಂಭರಾಶಿಯವರಿಗೆ ವಿಶೇಷವಾಗಿ ಶನಿದೇವರೇ ಅಧಿಪತಿಯಾಗಿದ್ದಾರೆ. ಅಂತಹ ಶನಿದೇವರನ್ನು ಒಲಿಸ್ಕೊಳ್ಳಿಕ್ಕೆ ನೀವು ಮಾಡಬೇಕಾದಂತಹ ಪ್ರಯತ್ನಗಳಲ್ಲಿ ಶನಿ ಶಾಂತಿ ಬಹಳ ಮುಖ್ಯ. ಸೊ ಯಜ್ಞವನ್ನು ನೀವು ಆಚರಣೆ ಮಾಡಲೇಬೇಕು. ಕುಂಭ, ಮೀನ ಮತ್ತು ಮೇಷ ಈ 3 ರಾಶಿಯವರು ಕೂಡ ತಪ್ಪದೆ ಶನಿಶಾಂತಿ ಹೋಮವನ್ನು ಪ್ರತ್ಯೇಕವಾಗಿ ಮಾಡಬೇಕು. ಸೊ ಈ ಪ್ರತ್ಯೇಕವಾಗಿ ನೀವು ಶನಿಶಾಂತ್ಯಾದಿ ಕರ್ಮಗಳನ್ನು ನಡೆಸಿದ್ದೇ ಆದಲ್ಲಿ ನಿಮಗೆ ಈ ಒಂದು ಸಾಡೆ ಸಾತಿಯ ಸಮಯ ಏನಿದೆ ಬಹಳ ಸರಾಗವಾಗಿ ಕಳೆದು ಹೋಗ್ಬಿಡ್ತದೆ. ಎಲ್ಲ ರೀತಿಯಾದಂಥ ಅನುಕೂಲತೆಗಳು ಕುಂಭರಾಶಿಯವರಿಗೆ ಪ್ರಾಪ್ತಿಯಾಗ್ತದೆ. ದ್ವಾದಶ ರಾಶಿಗಳಲ್ಲಿ ಕಟ್ಟಕಡೆಯ ರಾಶಿ ಮೀನರಾಶಿ. ಮೀನರಾಶಿಯ ಫಲಾಫಲಗಳನ್ನು ಗಮನಿಸಿದಾಗ ಮೀನರಾಶಿಯವರು ಈ ಒಂದು ಅಮಾವಾಸ್ಯೆಯ ಪೂರ್ವಭಾವಿಯಾಗಿ ಶನಿದೇವರು ನಿಮ್ಮ ರಾಶಿಯಲ್ಲೇ ಸ್ಥಿತನಾದದ್ದರಿಂದ ಎಷ್ಟು ಪುಣ್ಯವನ್ನು ಗಳಿಸಲಿಕ್ಕೆ ಸಾಧ್ಯವಾಗ್ತದೋ ಎಳ್ಳು ದಾನವನ್ನು ಮಾಡಿರಿ, ಕಪ್ಪು ವಸ್ತ್ರವನ್ನು ದಾನ ಮಾಡಿರಿ, ನೀಲಮಣಿಯನ್ನು ಧಾರಣ ಮಾಡಿಕೊಳ್ರಿ. ಸೊ ಇದೆಲ್ಲ ದಾನ ಧರ್ಮಗಳನ್ನು ತಪ್ಪದೇ ಮಾಡಿರಿ. ಈ
ರಾಶಿಯವರು. ಸೊ ಅದಕ್ಕೆ ಅವತ್ತಿನ ದಿವಸ, ಅಮಾವಾಸ್ಯೆಯ ದಿವಸ, ನೀವು ಈ ಎಲ್ಲ ಸಲಕರಣೆಗಳನ್ನು ತೆಗೆದುಕೊಂಡು ಒಂದು ಶನಿಶಾಂತಿ ಹೋಮವನ್ನು ತಪ್ಪದೇ ಮಾಡಿರಿ. ನಿಮ್ಮ ಜೀವನದೊಳಗೆ ಆದಷ್ಟು ಶ್ರೇಯೋಭಿವೃದ್ಧಿ ಮತ್ತೊಂದು ಕಡೆ ನೀವೆಲ್ಲೂ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಶನಿದೇವರು ಎರಡಕ್ಕೂ ಶಕ್ತರು. ನಾನು ಹೇಳಿದ್ದೇನೆ, ಪ್ರಜಾಪತಿ ಮತ್ತು ಯಮನನ್ನು ಇಟ್ಟುಕೊಂಡು ಅವಶ್ಯವಾಗಿ ನಿಯಮನ ಮಾಡುವಂತಹ ಶಕ್ತಿಯನ್ನು ಕೂಡ ಹೊಂದಿದ್ದಾರೆ ಮತ್ತು ವಿಶೇಷವಾಗಿ ಅನುಗ್ರಹವನ್ನು ಕೂಡ ಮಾಡುವಂತಹ ಶಕ್ತಿಯನ್ನು ಹೊಂದಿದ್ದಾರೆ. ಆದ್ದರಿಂದ ಅನುಗ್ರಹ ಮತ್ತು ಶಾಪ ಎರಡನ್ನು ಕೊಡುವಂತಹ ಶಕ್ತಿ ಉಳ್ಳಂತಹ ಶನಿದೇವರು ಮೀನರಾಶಿಯವರಿಗೆ ಒಳ್ಳೆತನ ಮಾಡಿ ಎಷ್ಟು ಪುಣ್ಯ ಗಳಿಸಲಿಕ್ಕೆ ಸಾಧ್ಯವಿದೆ ಅದನ್ನು ಅಮಾವಾಸ್ಯೆಯ ದಿವಸ ತಪ್ಪದೇ ನೀವು ಗಳಿಸಿ ಅಂತ ಹೇಳ್ತಾ, ಸನಾತನ ಧರ್ಮ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸಿ. ಪ್ರತಿದಿನ ಬೆಳಗ್ಗೆ 7:00 ಅಮಾವಾಸ್ಯೆ ಮಾರ್ಚ್ 29ನೇ ತಾರೀಕಿದೆ. ತಪ್ಪದೆ ನಾವು ನೀವೆಲ್ಲರೂ ಕೂಡ ಸೇರೋಣ. ಪರಿವಾರ ಶನೈಶ್ಚರನ ಸನ್ನಿಧಾನ, ವಿಶ್ವೇಶ್ವರ ನಗರ, ಹುಬ್ಬಳ್ಳಿ ಒಳಗೆ ಅಂತ ಹೇಳ್ತಾ ನಮಸ್ಕಾರ, ವಂದನೆಗಳು.